ಎಲ್ರಿಗೂ ನಮಸ್ಕಾರ. ನನ್ನ ಹೆಸರು ಗೌರೀಶ್. ಪ್ರತಿಯೊಬ್ಬ ಟೈಲರ್ ಹತ್ರ ಹಾಗೆ ಟೈಲರಿಂಗ್ ಕೆಲಸ ಹೊಸದಾಗಿ ಕಲಿಯೋರ ಹತ್ರ ಬ್ಲೌಸು ಮತ್ತು ಚೂಡಿದಾರ್ ಟಾಪ್ದು ಖಂಡಿತ ನೋಟ್ಸ್ ಇರಲೇಬೇಕು. ಅದ್ರ ಜೊತೆಗೆ ಆನ್ಲೈನ್ ಕ್ಲಾಸಸ್ದು ರೆಕಾರ್ಡೆಡ್ ವೀಡಿಯೋಸ್ ಇದೆ ನನ್ನ ಹತ್ರ. ಆ ನೋಟ್ಸು ಮತ್ತು ವೀಡಿಯೋಸ್ ಬಗ್ಗೆ ಕಂಪ್ಲೀಟ್ ಡೀಟೇಲ್ಸ್ನ ತಿಳಿಸ್ಕೊಡ್ತೀನಿ ನೋಡಿ. ಇದು ಬ್ಲೌಸು ಮತ್ತು ಚೂಡಿದಾರ್ ಟಾಪ್ದು ನೋಟ್ಸು. ಇದರಲ್ಲಿ ನಿಮಗೆ 4 ಡಾಟ್ ಬ್ಲೌಸು, ಬೋಟ್ ನೆಕ್ಕು, ಪ್ರಿನ್ಸಸ್ ಕಟ್ಟು, ಸಿಂಗಲ್ ಕಟೋರಿ, ಡಬಲ್ ಕಟೋರಿ, ಹಾಫ್ ಕಾಲರ್ ನೆಕ್ಕು, ಫುಲ್ ಕಾಲರ್ ನೆಕ್ಕು, ಈ ರೀತಿ ಬ್ಲೌಸಸ್ಸಲ್ಲಿ ಏನು ಮಾಡಲ್ಸ್ ಇದ್ದಾವೆ ಎಲ್ಲ ಮಾಡಲ್ಸ್ದು ಇದು ಕಟಿಂಗ್ ಮಾಡುವಂಥ ನೋಟ್ಸು. ಅದೇ ರೀತಿ ಚೂಡಿದಾರ್ ಟಾಪ್ಸ್ದು ಇದೆ. ಸೈಡ್ ಓಪನ್ ಟಾಪು, ಬೋಟ್ ನೆಕ್ಕು, ಅಂಬ್ರೆಲಾ, ಫುಲ್ ಕಾಲರ್ ನೆಕ್ಕು, ಹಾಫ್ ಕಾಲರ್ ನೆಕ್ಕು ಮತ್ತು ಏಲೇನ್ ಕುರ್ತಾ, ಈ ರೀತಿ ಚೂಡಿದಾರ್ ಟಾಪಲ್ಲಿ ಏನಿದಾವೆ ಎಲ್ಲ ಮಾಡಲ್ಸ್ದು ನಿಮಗೆ ನೋಟ್ಸ್ ಕಟಿಂಗ್ ಮಾಡುವಂಥ ನೋಟ್ಸು. ಉದಾಹರಣೆಗೆ ಈಗ ಇದು 4 ಡಾಟ್ ಬ್ಲೌಸ್ ಕಟಿಂಗ್ ಮಾಡುವಂಥ ವಿಧಾನ. ಅದರಲ್ಲಿ ಈಗ ಬ್ಯಾಕ್ ಸೈಡ್ ಪಾರ್ಟ್ ಕಟಿಂಗ್ ಮಾಡೋದಕ್ಕೆ ನಿಮಗೆ ಟೋಟಲ್ 11 ಪಾಯಿಂಟ್ಸ್ ಇರುತ್ತೆ. ಈ 11 ಪಾಯಿಂಟ್ಸ್ ಪ್ರಕಾರ ನೀವು ಒಂದು ಪಾಯಿಂಟ್ಸ್ನ ಓದ್ಕೊಂಡು ಮಾರ್ಕಿಂಗ್ ಮಾಡ್ತಾ ಬಂದರೆ ಬ್ಯಾಕ್ ಸೈಡ್ ಪಾರ್ಟ್ ಕಂಪ್ಲೀಟಾಗಿ ನೀವು ಮಾರ್ಕಿಂಗ್ ಮಾಡ್ಬೋದು. ಇದಕ್ಕೆ ನಿಮಗೆ ಉದಾಹರಣೆನೂ ಇರುತ್ತೆ ಮತ್ತು ಫಾರ್ಮುಲಾ ಇರುತ್ತೆ. ಇದರಲ್ಲೇ ನಿಮಗೆ ಈ ಪಾಯಿಂಟ್ಸಲ್ಲೇ ಫಾರ್ಮುಲಾನೂ ಇರುತ್ತೆ. ಆ ಫಾರ್ಮುಲಾ ಪ್ರಕಾರ ನೀವು ಶೋಲ್ಡರು, ನೆಕ್ ವಿಡ್ತ್, ಆರ್ಮಲ್ ಡೌನಿಂಗೆಲ್ಲ ಈಸಿಯಾಗಿ ಮಾರ್ಕಿಂಗ್ ಮಾಡ್ಬೋದು. ಯಾವುದೇ ಚೆಸ್ಟ್ ಮೆಜರ್ಮೆಂಟ್ ಇದ್ದರೂ ನೀವು ಕಟಿಂಗ್ ಮಾಡ್ಬೋದು. ಬ್ಯಾಕ್ ಸೈಡ್ ಪಾರ್ಟ್ ಆದ ನಂತರ ಅದರದ್ದು ಇಮೇಜ್ ಇರುತ್ತೆ. ಯಾವ್ಯಾವ ಮಾರ್ಕಿಂಗ್ ಎಲ್ಲೆಲ್ಲಿ ಬರುತ್ತೆ, ಯಾವ ರೀತಿ ನಾವು ಮಾರ್ಕಿಂಗ್ ಮಾಡಬೇಕಂತ ನಿಮಗೆ ಇಮೇಜ್ ಸಮೇತ ಇರುತ್ತೆ. ಹಾಗೆ ಫ್ರಂಟ್ ಸೈಡ್ ಪಾರ್ಟ್ ಕಟಿಂಗ್ ಮಾಡೋದಕ್ಕೂ ನಿಮ್ಗೆ ಟೋಟಲ್ 11 ಪಾಯಿಂಟ್ಸ್ ಇರುತ್ತೆ. ಇದು ಫಾರ್ಮುಲಾ ಪ್ರಕಾರನೇ ಇರುತ್ತೆ. ಇದ್ರ ಪ್ರಕಾರ ನೀವು ಫ್ರಂಟ್ ಸೈಡ್ ಪಾರ್ಟ್ನ ಮಾರ್ಕಿಂಗ್ ಮಾಡ್ಬೋದು. ಅದರದ್ದು ಡಯಾಗ್ರಾಮ್ ಇರುತ್ತೆ, ಇಮೇಜು, ಇದನ್ನು ನೋಡ್ಕೊಳ್ಬೋದು ನೀವೆಲ್ಲಾದರೂ ಮಿಸ್ಟೇಕ್ ಮಾಡಿದ್ದೆ. ನೆಕ್ಸ್ಟು ಕ್ರಾಸ್ ಬೆಲ್ಟ್ ಕಟಿಂಗ್ ಮಾಡೋದು, ಅದರದ್ದು ಪಾಯಿಂಟ್ಸ್ ಇರುತ್ತೆ, ಅದರದ್ದು ಇಮೇಜ್ ಇರುತ್ತೆ. ಇದ್ರ ಪ್ರಕಾರನೂ ನೀವು ಕ್ರಾಸ್ ಬೆಲ್ಟ್ನ ಕಟ್ ಮಾಡ್ಬೋದು. ಹಾಗೆ ಸ್ಲೀವ್ಸ್ ಕಟಿಂಗ್ ಮಾಡೋದಕ್ಕೆ ಪಾಯಿಂಟ್ಸ್ ಇರುತ್ತೆ, ಸ್ಲೀವ್ಸ್ದು ಇಮೇಜ್ ಇರುತ್ತೆ. ಈ ರೀತಿ ಕಂಪ್ಲೀಟ್ ಎಲ್ಲ ನಿಮಗೆ ಓಕೆನಾ, ಇದರಲ್ಲಿ ಎಲ್ಲದೂ ಇರುತ್ತೆ. ನಾನೇನು ತಿಳಿಸ್ಕೊಟ್ನೋ ಬೋಟ್ ನೆಕ್ಕು, ಪ್ರಿನ್ಸ್ ಕಟ್ಟು, ಕಾಲರ್ ನೆಕ್ಕು, ಹಾಫ್ ಕಾಲರ್ ನೆಕ್, ಫುಲ್ ಕಾಲರ್ ನೆಕ್ಕು ಮತ್ತು ಸಿಂಗಲ್ ಕಟೋರಿ, ಡಬಲ್ ಕಟೋರಿ, ಈ ರೀತಿ ಏನು ಮಾಡಲ್ಸ್ ನಿಮಗೆ ಬ್ಲೌಸಸ್ ಆಗಿರ್ಬೋದು, ಚೂಡಿದಾರ್ ಟಾಪ್ಸ್ದಾಗಿರ್ಬೋದು ಏನು ತಿಳಿಸ್ಕೊಟ್ನೋ ಕಂಪ್ಲೀಟ್ ನಿಮಗೆ ಎಲ್ಲ ಮಾಡಲ್ಸ್ದು ಪಾಯಿಂಟ್ಸ್ ಇರುತ್ತೆ, ಫಾರ್ಮುಲಾ ಪ್ರಕಾರ ಕ್ಲಿಯರ್ ಇರುತ್ತೆ, ಅದರದ್ದು ಇಮೇಜು ಡಯಾಗ್ರಾಮ್ಸ್ ಇರುತ್ತೆ. ನೀವು 10 ಸಾರಿ ವೀಡಿಯೋ ನೋಡಿದಾಗ ಎಷ್ಟು ಅರ್ಥ ಆಗುತ್ತೋ ಗೊತ್ತಿಲ್ಲ, ಒಂದು ಸಾರಿ ನೀವು ನೋಟ್ಸ್ನ ನೋಡೋದ್ರಿಂದ ಕಂಪ್ಲೀಟ್ ಒಂದು ಬ್ಲೌಸ್ನೇ ಕಟ್ ಮಾಡ್ಬೋದು, ಅಷ್ಟು ಕ್ಲಿಯರ್ ಇರುತ್ತೆ. ನೋಟ್ಸು ಯಾವ ರೀತಿ ಇರುತ್ತೆ ಅಂತ ನೋಡಿದ್ರಲ್ವ. ಈಗ ಆನ್ಲೈನ್ ಕ್ಲಾಸಸ್ ರೆಕಾರ್ಡ್ ವೀಡಿಯೋಸ್ ಬಗ್ಗೆ ತಿಳಿಸ್ಕೊಡ್ತೀನಿ. ನಂತರ ಈ ನೋಟ್ಸು ಮತ್ತು ವೀಡಿಯೋಸ್ನ ಯಾವ ರೀತಿ ತೊಗೊಳ್ಬೇಕಂತ ತಿಳಿಸ್ಕೊಡ್ತೀನಿ. ಈ ಆನ್ಲೈನ್ ಕ್ಲಾಸಸ್ ರೆಕಾರ್ಡೆಡ್ ವೀಡಿಯೋಸು ಲೈವ್ ಏನಿರೋದಿಲ್ಲ, ರೆಕಾರ್ಡೆಡ್ ವೀಡಿಯೋಸು ಓಕೆನಾ. ಈ ರೆಕಾರ್ಡೆಡ್ ವೀಡಿಯೋಸಲ್ಲಿ ನಿಮಗೆ ಫಸ್ಟಿಂದ ಲಾಸ್ಟ್ವರೆಗೂ ಇರುತ್ತೆ. ಜಸ್ಟ್ ನಿಮಗೆ ಬೇಸಿಕ್ಸ್ ಗೊತ್ತಿದ್ರೆ ಸಾಕು. ಮಿಷನ್ಗೆ ದಾರ ಹಾಕೋದಾಗಿರ್ಬೋದು, ಇಲ್ಲಾಂದರೆ ಸ್ಟ್ರೈಟಾಗಿ ಹೊಲಿಗೆ ಹಾಕೋದಾಗಿರ್ಬೋದು, ಈ ರೀತಿ ನಿಮಗೆ ಬೇಸಿಕ್ಸ್ ಗೊತ್ತಿದ್ರೆ ಸಾಕು, ನೀವು ಈ ವೀಡಿಯೋಸ್ನ ತೊಗೊಳ್ಬೋದು, ಅದ್ರ ಜೊತೆಗೆ ನೋಟ್ಸ್ನ ತೊಗೊಳ್ಬೋದು. ಈ ವೀಡಿಯೋಸಲ್ಲಿ ರೆಕಾರ್ಡೆಡ್ ವೀಡಿಯೋಸಲ್ಲಿ ನಿಮಗೆ ಒಂದು ಪದ್ಧತಿಲಿ ಇರುತ್ತೆ, ಅಂದರೆ ಬೇಸಿಕ್ಕಿಂದ ಅಡ್ವಾನ್ಸ್ ಲೆವೆಲ್ವರೆಗೂ ಇರುತ್ತೆ, ಸ್ಟಾರ್ಟಿಂಗಿಂದ ಲಾಸ್ಟ್ವರೆಗೂ ಇರುತ್ತೆ. ಈ ಆನ್ಲೈನ್ ಕ್ಲಾಸಸ್ ರೆಕಾರ್ಡೆಡ್ ವೀಡಿಯೋಸಲ್ಲಿ ನಿಮಗೆ ಬ್ಲೌಸಸ್ ಎಲ್ಲ ಮಾಡಲ್ ಬ್ಲೌಸಸ್ಸು ಇರುತ್ತೆ. ನೋಟ್ಸ್ನಲ್ಲಿ ತಿಳಿಸಿದ್ನಲ್ವ ಅದೇ ರೀತಿ ವೀಡಿಯೋಸಲ್ಲೂ ಎಲ್ಲ ಮಾಡಲ್ ಬ್ಲೌಸಸ್ಸು ಇರುತ್ತೆ. 4 ಡಾಟ್ ಬ್ಲೌಸು, ಬೋಟ್ ನೆಕ್ಕು, ಪ್ರಿನ್ಸಸ್ ಕಟ್ ವಿತ್ ಪ್ಯಾಡೆಡ್, ಪ್ರಿನ್ಸಸ್ ಕಟ್ ವಿತ್ ಬೋಟ್ ನೆಕ್ಕು, ಸಿಂಗಲ್ ಕಟೋರಿ, ಡಬಲ್ ಕಟೋರಿ, ಫುಲ್ ಕಾಲರ್ ನೆಕ್ಕು, ಹಾಫ್ ಕಾಲರ್ ನೆಕ್ಕು, ಐವಿ ಕಾಲರ್ ನೆಕ್ಕು, ಸಬ್ಯಸಾಚಿ ಬ್ಲೌಸು, ಹಾಗೆ ಲಂಗ ಬ್ಲೌಸು. ಇಷ್ಟನ್ನು ಬಾಡಿ ಮೆಜರ್ಮೆಂಟ್ಸ್ಗೆ ಕಟಿಂಗ್ ಮಾಡೋದಾಗಿರ್ಬೋದು, ಇಲ್ಲ ಅಳತೆ ಬ್ಲೌಸು ತೊಗೊಂಡು ಕಟಿಂಗ್ ಮಾಡೋದು ಮತ್ತು ಸ್ಟಿಚಿಂಗ್ ಮಾಡೋದು, ಡಿಸೈನ್ಸ್ ಮಾಡೋದು ಇರುತ್ತೆ. ಡ್ರೆಸ್ಸಸ್ಸು, ಚೂಡಿದಾರ್ ಟಾಪ್ಸು ಹಾಗೆ ಬಾಟಮ್ಸು. ಚೂಡಿದಾರ್ ಟಾಪಲ್ಲೂ ನಿಮಗೆ ಏಲೈನ್ ಕುರ್ತಾ, ಸೈಡ್ ಓಪನ್ನು, ಬೋಟ್ ನೆಕ್ಕು ಮತ್ತು ಅಂಬ್ರೆಲಾ, ಫುಲ್ ಕಾಲರ್ ನೆಕ್ಕು, ಹಾಫ್ ಕಾಲರ್ ನೆಕ್ಕು, ಐವಿ ಕಾಲರ್ ನೆಕ್ಕು. ಚೂಡಿದಾರ್ ಬಾಟಮಲ್ಲಿ ಪುಷ್ಬ್ಯಾಕ್ ಬಾಟಮು, ಸೆಮಿ ಪಟೇಲ ಬಾಟಮು, ಫುಲ್ ಪಟೇಲ ಬಾಟಮು ಮತ್ತು ಪೆನ್ಸಿಲ್ ಕಟ್ ಬಾಟಮು, ಈ ರೀತಿ ಡ್ರೆಸ್ಸಸ್ಸಲ್ಲಿ ಇರುತ್ತೆ. ಇದು ಅಷ್ಟೇ ನಿಮಗೆ ಬಾಡಿ ಮೆಜರ್ಮೆಂಟ್ಸ್ಗೆ ಕಟಿಂಗ್ ಮಾಡೋದಿರುತ್ತೆ. ಅಳತೆ ಟಾಪು, ಅಳತೆ ಬಾಟಮಿಂದ ಮೆಜರ್ಮೆಂಟ್ಸ್ನ ತೊಗೊಂಡು ಕಟಿಂಗ್ ಮಾಡೋದಿರುತ್ತೆ, ಸ್ಟಿಚಿಂಗ್ ಮಾಡೋದಿರುತ್ತೆ, ಸ್ಟೆಪ್ ಬೈ ಸ್ಟೆಪ್ ಇರುತ್ತೆ. ಇದ್ರ ಜೊತೆಗೆ ನಿಮಗೆ 6 ವೆರೈಟೀಸ್ ಆಫ್ ಗೌನ್ಸು ಓಕೆನಾ, ಗೌನ್ಸು ಕಟಿಂಗು ಮತ್ತು ಸ್ಟಿಚಿಂಗ್ ಇರುತ್ತೆ. ಇದ್ರ ಜೊತೆಗೆ ವೆಸ್ಟ್ರನ್ ಪ್ಯಾಟ್ರನ್ ಬ್ಲೌಸಸ್ಸು, ಒಂದು 10 ಟೈಪು ವೆಸ್ಟ್ರನ್ ಪ್ಯಾಟ್ರನ್ ಬ್ಲೌಸಸ್ಸು ಕಟಿಂಗು ಮತ್ತು ಸ್ಟಿಚಿಂಗ್ ಇರುತ್ತೆ. ಇಷ್ಟು ವೀಡಿಯೋಸಲ್ಲಿರುತ್ತೆ. ನೋಟ್ಸ್ನಲ್ಲಿ ನಿಮಗೆ ಫಸ್ಟೇ ತಿಳಿಸಿದ್ನಲ್ವ ಅಷ್ಟು ನೋಟ್ಸ್ನಲ್ಲಿರುತ್ತೆ. ವೀಡಿಯೋಸಲ್ಲಿ ಇಷ್ಟಿರುತ್ತೆ. ಇದು ನಿಮಗೆ ಒಂದು ಆರ್ಡರ್ ವೈಸ್ ಇರುತ್ತೆ. ಫಸ್ಟಿಂದ ಲಾಸ್ಟ್ವರೆಗೂ ಕಂಪ್ಲೀಟಾಗಿ ಒಂದು ಬ್ಲೌಸ್ನ ಕಟಿಂಗ್ ಮಾಡಿದರೆ ಅದನ್ನು ಯಾವ ರೀತಿ ಸ್ಟಿಚಿಂಗ್ ಮಾಡಬೇಕು ಅನ್ನೋದು ಸ್ಟೆಪ್ ಬೈ ಸ್ಟೆಪ್ ಇರುತ್ತೆ. ಇದು ವೀಡಿಯೋಸ್, ಆನ್ಲೈನ್ ಕ್ಲಾಸಸ್ದು ರೆಕಾರ್ಡೆಡ್ ವೀಡಿಯೋಸ್. ನೋಟ್ಸು ಮತ್ತು ವೀಡಿಯೋಸ್ ಬಗ್ಗೆ ಕಂಪ್ಲೀಟ್ ಡೀಟೇಲ್ನ ತಿಳ್ಕೊಂಡಿದ್ದೀರಲ್ವ. ನೋಟ್ಸ್ ಯಾವ ರೀತಿ ಇರುತ್ತೆ ಅಂತ ನೋಡಿದ್ರ, ವೀಡಿಯೋಸ್ ಯಾವ ರೀತಿ ಇರುತ್ತೆ ಅಂತ ಕೇಳಿದ್ರ ಓಕೆನಾ. ಈಗ ಈ ನೋಟ್ಸ್ ಯಾವ ರೀತಿ ತೊಗೊಳ್ಬೇಕು, ಅದರ ಬೆಲೆ ಎಷ್ಟು, ವೀಡಿಯೋಸ್ನ ಯಾವ ರೀತಿ ತೊಗೊಳ್ಬೇಕು, ಅದರ ಬೆಲೆ ಎಷ್ಟು ಅನ್ನೋದು ಈಗ ತಿಳಿಸ್ಕೊಡ್ತೀನಿ. ಗಮನ ಇಟ್ಟು ನೋಡಿ. ಫಸ್ಟು ನಿಮಗೆ ಡಿಸ್ಪ್ಲೇ ಮೇಲೆ ಯೆಲ್ಲೋ ಕಲರ್ ಬಾಕ್ಸಲ್ಲಿ ಫೋನ್ಪೇ ಮತ್ತು ಗೂಗಲ್ ಪೇ ನಂಬರ್ ಕಾಣಿಸ್ತಾ ಇದೆ. ಇದು ಫೋನ್ಪೇ ಬಿಸ್ನೆಸ್ಸು, ಪೇಟಿಎಮ್ ಬಿಸ್ನೆಸ್ಸು, ಹೀಗೆ ಎಲ್ಲದಕ್ಕೂ ಒಂದೇ ನಂಬರು. ಯೆಲ್ಲೋ ಕಲರ್ ಬಾಕ್ಸಲ್ಲಿರುವಂಥ ನಂಬರು 9108108635 ಫೋನ್ಪೇ ಗೂಗಲ್ ಪೇ ನಂಬರು. ಕೆಳಗಡೆ ರೆಡ್ ಕಲರ್ ಬಾಕ್ಸಲ್ಲಿ ಕಾಣಿಸ್ತಾ ಇದೆ ಅಲ್ವ, ಇದು ವಾಟ್ಸಪ್ ನಂಬರು ಓಕೆನಾ. ವೀಡಿಯೋನ ಸ್ಟಾಪ್ ಮಾಡಿ ಈ ನಂಬರ್ನ ನೀವು ಸೇವ್ ಮಾಡಿ ಇಟ್ಕೊಳ್ಳಿ. ನೋಟ್ಸ್ದು ಒರಿಜಿನಲ್ ಪ್ರೈಸು 1500 ರೂಪಾಯಿ ಇದೆ. ವೀಡಿಯೋಸ್ದು ಒರಿಜಿನಲ್ ಪ್ರೈಸು 4000 ರೂಪಾಯಿ ಇದೆ.
ಆಫರಲ್ಲಿ ನಿಮಗೆ ನೋಟ್ಸು 1000 ರೂಪಾಯಿಗೆ ಸಿಗ್ತಾಯಿದೆ, ವೀಡಿಯೋಸು 2000 ರೂಪಾಯಿಗೆ ಸಿಗ್ತಾಯಿದೆ. ನೋಟ್ಸ್ನ ಆಫರ್ ಪ್ರೈಸು 1000 ರೂಪಾಯಿ, ವೀಡಿಯೋಸ್ನ ಆಫರ್ ಪ್ರೈಸು 2000 ರೂಪಾಯಿ. ನಿಮಗೆ ಯೆಲ್ಲೋ ಕಲರ್ ಬಾಕ್ಸಲ್ಲಿ ಫೋನ್ಪೇ ಮತ್ತು ಗೂಗಲ್ ಪೇ ನಂಬರ್ನ ಕೊಟ್ಟಿದ್ದೀನಲ್ವ, ಆ ನಂಬರ್ಗೆ ನೀವು ನೋಟ್ಸ್ ಬೇಕು ಅಂದರೆ 1000 ರೂಪಾಯಿ ಅಮೌಂಟ್ನ ಪೇ ಮಾಡಬೇಕು, ವೀಡಿಯೋಸ್ ಬೇಕಂದರೆ 2000 ರೂಪಾಯಿ ಅಮೌಂಟ್ನ ಪೇ ಮಾಡಬೇಕು. ನೋಟ್ಸು ಮತ್ತು ವೀಡಿಯೋಸ್ ಎರಡೂ ಬೇಕಂದರೆ 3000 ರೂಪಾಯಿ ಅಮೌಂಟ್ನ ಪೇ ಮಾಡಬೇಕು. ನೀವು ಅಮೌಂಟ್ನ ಪೇ ಮಾಡಿದ ನಂತರ ಅದನ್ನು ಸ್ಕ್ರೀನ್ಶಾಟ್ ತೊಗೊಳ್ಬೇಕು. ನಿಮಗೆ ಈಗ ಡಿಸ್ಪ್ಲೇ ಮೇಲೆ ಸ್ಕ್ರೀನ್ಶಾಟ್ ಕಾಣಿಸ್ತಾ ಇದೆ ನೋಡಿ, ಈ ರೀತಿ ಇರಬೇಕು. ಆ ಸ್ಕ್ರೀನ್ಶಾಟ್ನ ತೊಗೊಂಡ ನಂತರ ರೆಡ್ ಕಲರ್ ಬಾಕ್ಸಲ್ಲಿ ವಾಟ್ಸಪ್ ನಂಬರ್ನ ಕೊಟ್ಟಿದ್ದೀನಲ್ವ, ಈ ವಾಟ್ಸಪ್ ನಂಬರ್ಗೆ ಸ್ಕ್ರೀನ್ಶಾಟ್ನ ಕಳಿಸ್ಬೇಕು. ಓಕೆನಾ? ಸ್ಕ್ರೀನ್ಶಾಟ್ ಕಳಿಸಿದ ನಂತರ ನಾನು ನಿಮಗೆ 1000 ರೂಪಾಯಿ ನೀವು ಅಮೌಂಟ್ನ ಪೇ ಮಾಡಿದರೆ ನಿಮಗೆ ನೋಟ್ಸ್ನ ಕಳಿಸ್ಕೊಡ್ತೀನಿ, 2000 ರೂಪಾಯಿ ಅಮೌಂಟ್ನ ಪೇ ಮಾಡಿದರೆ ವೀಡಿಯೋಸ್ನ ಕಳಿಸ್ಕೊಡ್ತೀನಿ, 3000 ರೂಪಾಯಿ ಅಮೌಂಟ್ನ ಪೇ ಮಾಡಿ ನೀವು ಸ್ಕ್ರೀನ್ಶಾಟ್ನ ಕಳಿಸಿದರೆ ನೋಟ್ಸು ಮತ್ತು ವೀಡಿಯೋಸ್ ಎರಡನ್ನೂ ಕಳಿಸ್ಕೊಡ್ತೀನಿ. ನಿಮಗೆ ನೋಟ್ಸು PDF ಫೈಲ್ ಕಳಿಸ್ಕೊಡ್ತೀನಿ, ಪ್ರಿಂಟ್ ತೆಗೆದು ಕಳಿಸ್ಕೊಡೋದಿಲ್ಲ. ವಾಟ್ಸಪ್ಪಲ್ಲಿ PDF ಫೈಲ್ನ ಕಳಿಸ್ಕೊಡ್ತೀನಿ. ಈಗ ಡಿಸ್ಪ್ಲೇ ಮೇಲೆ ಕಾಣಿಸ್ತಿದೆ ನೋಡಿ, ಈ ರೀತಿ ಇರುತ್ತೆ. PDF ಫೈಲ್ನ ಕಳಿಸ್ಕೊಡ್ತೀನಿ, ಒರಿಜಿನಲ್ ಪ್ರಿಂಟ್ ಇದು. ಇದನ್ನು ನೀವು ಡೌನ್ಲೋಡ್ ಮಾಡಿಕೊಂಡು ನಿಮ್ಮ ಹತ್ರ ಇರುವಂಥ ಕಂಪ್ಯೂಟರ್ ಸೆಂಟರ್ಗೆ ಹೋದರೆ ಇದು ಪ್ರಿಂಟ್ ತೆಗೆದು ಕೊಡ್ತಾರೆ. ವೀಡಿಯೋಸ್ ಬಂದುಬಿಟ್ಟು ವಾಟ್ಸಪ್ಪಲ್ಲಿ ವೀಡಿಯೋಸ್ ಲಿಂಕ್ನ ಕಳಿಸ್ಕೊಡ್ತೀನಿ. ಈ ರೀತಿ ಇರುತ್ತೆ. ನಿಮಗೆ ಡಿಸ್ಪ್ಲೇ ಮೇಲೆ ಕಾಣಿಸ್ತಾ ಇದೆ ನೋಡಿ ಲಿಂಕು, ಈ ರೀತಿ ಇರುತ್ತೆ. ಈ ಲಿಂಕ್ ಮೇಲೆ ನೀವು ಕ್ಲಿಕ್ ಮಾಡಿದರೆ ನಿಮಗೆ ವೀಡಿಯೋಸ್ ಓಪನ್ ಆಗುತ್ತೆ. ಲೈಫ್ ಟೈಮ್ ಇರುತ್ತೆ ವೀಡಿಯೋಸು, ನೀವು ಯಾವಾಗ ಬೇಕಾದರೂ ನೋಡ್ಬೋದು, ಎಷ್ಟು ಸಾರಿ ಬೇಕಾದರೂ ನೋಡ್ಬೋದು. ಒಂದು ವೇಳೆ ನಿಮಗೆ ನೋಟ್ಸು ಮತ್ತು ವೀಡಿಯೋಸ್ ಏನಾದರೂ ಡಿಲೀಟ್ ಆದರೆ ನನಗೆ ಒಂದು ಸಾರಿ ಫೋನ್ ಮಾಡಿದರೆ ನಾನು ನಿಮಗೆ ಮತ್ತೆ ರಿಟರ್ನು ಇನ್ನೊಂದು ಸಾರಿ ಕಳಿಸ್ಕೊಡ್ತೀನಿ. ಒಂದು ವೇಳೆ ನಿಮ್ಮ ಹತ್ರ ಫೋನ್ಪೇ ಗೂಗಲ್ ಪೇ ಇಲ್ಲ ಅಂದರೆ ನೀವು ಬೇರೆ ಯಾರ ಕಡೆಯಿಂದ ಆದ್ರೂ ಫೋನ್ಪೇ ಗೂಗಲ್ ಪೇ ಮಾಡಿಸ್ಬೋದು. ನೀವು ಕ್ಯಾಶ್ ಬೇರೆಯವ್ರಿಗೆ ಕೊಟ್ಟು ನನ್ನ ಫೋನ್ ನಂಬರು ಕೊಡಿ, ಫೋನ್ಪೇದು ಮತ್ತು ಗೂಗಲ್ ಪೇದು ಕೊಟ್ಟು ಅಮೌಂಟ್ನ ಪೇ ಮಾಡಿಸಿ ಫೋನ್ಪೇಲಿ, ಅವ್ರಿಗೆ ಸ್ಕ್ರೀನ್ಶಾಟ್ನ ತೊಗೊಳಕ್ಕೆ ಹೇಳಿ. ಆ ಸ್ಕ್ರೀನ್ಶಾಟ್ನ ನಿಮ್ಮ ವಾಟ್ಸಪ್ ನಂಬರ್ಗೆ ನೀವು ಫಸ್ಟ್ ಕಳಿಸ್ಕೊಳ್ಳಿ. ನಿಮ್ಮ ವಾಟ್ಸಪ್ ನಂಬರಿಂದ ನನ್ನ ವಾಟ್ಸಪ್ ನಂಬರ್ಗೆ ಆ ಸ್ಕ್ರೀನ್ಶಾಟ್ನ ಕಳಿಸಿದರೆ ಡೈರೆಕ್ಟಾಗಿ ನಿಮ್ಮ ವಾಟ್ಸಪ್ ನಂಬರ್ಗೆ ನೋಟ್ಸ್ PDF ಫೈಲ್ ಆಗಿರ್ಬೋದು, ಇಲ್ಲ ವೀಡಿಯೋಸ್ ಲಿಂಕ್ ಆಗಿರ್ಬೋದು, ಇಲ್ಲ ಎರಡೂ ಸೇರಿ ಆಗಿರ್ಬೋದು, ನಿಮ್ಮ ವಾಟ್ಸಪ್ ನಂಬರ್ಗೆ ಡೈರೆಕ್ಟಾಗಿ ನಾನು ಕಳಿಸ್ಕೊಡ್ತೀನಿ. ಇದರಲ್ಲಿ ಯಾವುದೇ ಥರದ ಮೋಸ ಇರೋದಿಲ್ಲ, 100% ನಿಮಗೆ ಜೆನ್ಯೂನ್ ಆಗಿರುತ್ತೆ. ನಾನು 5 ವರ್ಷದಿಂದ ಯೂಟ್ಯೂಬಲ್ಲಿ ವೀಡಿಯೋಸ್ ಮಾಡ್ತಾನೇ ಇದ್ದೀನಿ. ಕನ್ನಡ ಫ್ಯಾಷನ್ ಟೆಕ್ ಚಾನಲ್ ಇದೆ, ಈಗ ಹೊಸದಾಗಿದ್ದು ಲೇಡೀಸ್ ಟೈಲರ್ ಚಾನಲ್ ಇದೆ. ಯಾವುದೇ ಥರದ ಮೋಸ ಇಲ್ಲ, ನೀವು ಯಾವುದೇ ಡೌಟ್ನ ಇಟ್ಕೊಳ್ಬೇಡಿ. ತುಂಬ ಜನ ಹೊರಗಡೆ ಹೋಗಿ ಕೆಲಸ ಕಲಿಯೋದಕ್ಕೆ ತುಂಬ ಹಣ ವೇಸ್ಟ್ ಮಾಡ್ಕೊಂಡಿದ್ದಾರೆ. ನೀವು ಈ ವೀಡಿಯೋಸು ಮತ್ತು ನೋಟ್ಸ್ ತೊಗೊಳ್ಳೋದ್ರಿಂದ ನೀವು ಮನೇಲೇ ಕೂತ್ಕೊಂಡು ಈ ಟೈಲರಿಂಗ್ ಕೆಲಸನ ಪರ್ಫೆಕ್ಟಾಗಿ ಕಲ್ತ್ಕೊಳ್ಬೋದು. ನಿಮ್ಮ ಹತ್ರ ಅಮೌಂಟ್ ಇದ್ದರೆ ಈಗಲೇ ಅಮೌಂಟ್ನ ಪೇ ಮಾಡಿ ನೋಟ್ಸ್ ಆ್ಯಂಡ್ ವೀಡಿಯೋಸ್ನ ತೊಗೊಳ್ಳಿ. ನೆನಪಿರಲಿ, ಈ ಆಫರ್ ಸ್ವಲ್ಪ ದಿನ ಮಾತ್ರನೇ ಇರುತ್ತೆ. ಈ ಆಫರ್ ಕ್ಲೋಸ್ ಆಗುವ ಒಳಗಡೆ ನೀವು ಸಾಧ್ಯವಾದಷ್ಟು ಬೇಗ ಅಮೌಂಟ್ನ ಅರೇಂಜ್ ಮಾಡಿಕೊಂಡು ನೋಟ್ಸು ಮತ್ತು ವೀಡಿಯೋಸ್ನ ತೊಗೊಳ್ಳಿ. ಈ ವಿಡಿಯೋದಲ್ಲಿ ತುಂಬ ಜನಕ್ಕೆ ಎಂಟೈರ್ ಬ್ಲೌಸ್ ಪರ್ಫೆಕ್ಟ್ ಫಿಟ್ಟಿಂಗ್ ಇರುತ್ತೆ, ಬಟ್ ಈ ಕಂಕುಳಲ್ಲಿ ಮಾತ್ರನೇ ಲೂಸ್ ಬರ್ತಾ ಇರುತ್ತೆ. ಅದು ಏನಕ್ಕೆ ಬರುತ್ತೆ, ಅದಕ್ಕೆ ರೀಸನ್ ಏನು, ತುಂಬ ಜನಕ್ಕೆ ಗೊತ್ತಿರೋದಿಲ್ಲ. ಅದು ಹಾಗೆ ಕೈ ಬಿಡ್ತಾರೆ, ಕಂಕುಳಲ್ಲಿ ಮಾತ್ರನೇ ಲೂಸ್ ಬರ್ತಾ ಇರುತ್ತೆ. ನೀವು ತಮ್ಮನೇಲಲ್ಲಿ ನೋಡಿದ್ರಲ್ವ ಆಲ್ರೆಡಿ ಆ ರೀತಿ. ಅದಕ್ಕೊಂದು ಚಿಕ್ಕ ಟ್ರಿಕ್ಸ್ ಇದೆ, ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಅದಕ್ಕೂ ಮುಂಚೆ ಈ ಆನ್ಲೈನ್ ಕ್ಲಾಸಸ್ ವೀಡಿಯೋಸು ಮತ್ತು ನೋಟ್ಸು ಇದ್ರ ಬಗ್ಗೆ ನಿಮ್ಮ ಕಂಪ್ಲೀಟ್ ಡೀಟೇಲ್ಸ್ನ ತಿಳ್ಕೊಂಡಿದ್ದಾರೆ. ಈಗಾಗಲೇ ತುಂಬ ಜನ ತೊಗೊಂಡಿದ್ದಾರೆ ವೀಡಿಯೋಸು ಪ್ಲಸ್ ನೋಟ್ಸ್ನ. ಇನ್ನೂ ಯಾರೆಲ್ಲ ತೊಗೊಳ್ಬೇಕು ಅಂದ್ಕೊಂಡಿದ್ರು ಸ್ವಲ್ಪ ಸಾಧ್ಯವಾದಷ್ಟು ಬೇಗ ಅಮೌಂಟ್ನ ಅರೇಂಜ್ ಮಾಡಿಕೊಂಡು ತೊಗೊಳಕ್ಕೆ ಟ್ರೈ ಮಾಡಿ. ಯಾಕಂದರೆ ಆಫರ್ ತುಂಬ ದಿನ ಇರೋದಿಲ್ಲ, ಹಾಗಾಗಿ ತಿಳಿಸ್ತಾ ಇದ್ದೀನಿ. ಮತ್ತೆ ಬೇಕು ಅಂದರೆ ನೀವು 4 ರಿಂದ 5 ತಿಂಗಳವರೆಗೂ ವೆಯ್ಟ್ ಮಾಡಬೇಕಾಗುತ್ತೆ. ಓಕೆ, ಈ ಆನ್ಲೈನ್ ಕ್ಲಾಸಸ್ ವೀಡಿಯೋಸು ಮತ್ತು ನೀವು ನೋಟ್ಸ್ನ ತೊಗೊಳ್ಳೋದ್ರಿಂದ ನಿಮಗೆ ತುಂಬಾ ಬೆನಿಫಿಟ್ ಇದೆ, ತುಂಬ ಉಪಯೋಗ ಆಗುತ್ತೆ. ನೀವು ಈಗ ಹೊರಗಡೆ ಹೋಗಿ ಟೈಲರಿಂಗ್ ಕೆಲಸನ ಕಲಿಬೇಕು ಅಂದರೆ ನೀವು ಮನೇಲಿರುವಂಥ ಕೆಲಸ ಎಲ್ಲ ನೋಡಿಕೊಂಡು ಫ್ರೀ ಟೈಮಲ್ಲಿ ನೀವು ಅಲ್ಲಿ ಹೋಗಿ ಕೆಲಸ ಕಲಿಬೇಕು. ಅಲ್ಲಿ ನಿಮಗೆ 1 ಅವರ್ ಇಲ್ಲ 2 ಅವರ್ ಟೈಮಿಂಗ್ಸ್ ಇರುತ್ತೆ. ಮತ್ತು ಮಂತ್ಲಿ ಫೀಸ್ ಇರುತ್ತೆ. ಮಂತ್ಲಿ 1000, 1500, 2000 ರೂಪಾಯಿವರೆಗೂ ಇರುತ್ತೆ. ಆಯಾ ಲೊಕೇಶನ್ ಮೇಲೆ ಡಿಪೆಂಡ್ ಆಗಿರುತ್ತೆ. ದೊಡ್ಡ ಸಿಟಿಲಾದರೆ ನಿಮಗೆ ಪ್ರೈಜಸ್ಸು ಜಾಸ್ತಿ ಇರುತ್ತೆ, ಸ್ವಲ್ಪ ಚಿಕ್ಕ ಸಿಟಿಲಾದರೆ ಸ್ವಲ್ಪ ಕಡಿಮೆ ಇರುತ್ತೆ. ಏನಂದ್ರೂ ನಿಮಗೆ 1000 ರೂಪಾಯಿ ಫೀಸ್ ಅಂತೂ ನೀವು ಎಲ್ಲೋದ್ರೂ ಇದ್ದೇ ಇರುತ್ತೆ. ಮಿನಿಮಮ್ ಮ್ಯಾಕ್ಸಿಮಮ್ ನಿಮಗೆ 2-2.5 ರೂಪಾಯಿ ಅಂತೂ ಇರುತ್ತೆ. ಇನ್ನೊಂದು ಏನಂದರೆ, ನೀವು ಅಲ್ಲಿ ಹೊರಗಡೆ ಹೋಗಿ ಟೈಲರಿಂಗ್ ಶಾಪಲ್ಲಿ ಕೆಲಸ ಕಲಿಬೇಕು ಅಂದರೆ ಅಲ್ಲಿರುವಂಥ ಮಾಸ್ಟರು ನಿಮಗೆ ಕರೆಕ್ಟಾಗಿ ಎಕ್ಸ್ಪ್ಲೇನ್ ಮಾಡಿ ತಿಳಿಸ್ಕೊಡ್ಬೇಕು. ಅವರು ನಿಮಗೆ ರೆಸ್ಪಾನ್ಸ್ ಮಾಡಬೇಕು. ನಿಮಗೆ ಡೌಟ್ಸ್ ಏನಾದರೂ ಬಂದಾಗ, ಹೊಸದಾಗಿ ಕಲಿಬೇಕಾದ್ರೆ 1000 ಡೌಟ್ಸ್ ಬರುತ್ತೆ. ನೀವು ಅವನ್ನ ಪ್ರತಿ ಸಾರಿ ಅವ್ರಿಗೆ ಡೌಟ್ನ ಕೇಳಿದಾಗ ಅವರು ಇರಿಟೇಷನ್ ಮಾಡ್ಕೊಳ್ಬಾರ್ದು. ನಿಮಗೆ ಪೀಸ್ಫುಲ್ಲಾಗಿ ನಿಮಗೆ ಎಕ್ಸ್ಪ್ಲೇನ್ ಮಾಡಿ ತಿಳಿಸ್ಬೇಕು, ಆಗ ನೀವು ಕಲಿಯೋದಕ್ಕಾಗುತ್ತೆ. ಅದರಲ್ಲೂ ನೀವು ಒಂದೇ ತಿಂಗಳಿಗೆ ಕಲಿಯೋದಕ್ಕಾಗಲ್ಲ, ಯಾಕಂದರೆ ಅಲ್ಲಿ ಟೈಮ್ ಪೀರಿಯಡ್ ಇರುತ್ತೆ, 1 ಅವರ್ ಇಲ್ಲ 2 ಅವರು. ಅಷ್ಟರೊಳಗೆ ಏನೂ ಕಲಿಯೋಕ್ಕಾಗೋದಿಲ್ಲ. ನೀವು ಇಡೀ ತಿಂಗಳು ಪೂರ್ತಿ ಹೋದರೂ ನೀವು ಬೇಸಿಕ್ ಕಲಿಬೋದು. ಅಂದರೆ ಮಿಷನ್ಗೆ ದಾರ ಹಾಕೋದು ಮತ್ತು ಸ್ಟ್ರೈಟಾಗಿ ಹೊಲಿಗೆ ಹಾಕೋದು, ಈ ರೀತಿ ಚಿಕ್ಕದು ನೀವು ಕಲಿಬೋದು ಅಷ್ಟೇ. ಅದು ಬಿಟ್ಟರೆ ನೀವು ಬೇರೆ ಏನು ಕಲಿಯೋದಕ್ಕಾಗೋದಿಲ್ಲ. ಆ ರೀತಿ ಇರುತ್ತೆ ಆಫ್ಲೈನಲ್ಲಿ. ಅದೇ ಈ ಆನ್ಲೈನಲ್ಲಿ ಆದರೆ ಈ ರೆಕಾರ್ಡೆಡ್ ವೀಡಿಯೋಸು ಮತ್ತು ನೋಟ್ಸ್ ತೊಗೊಳ್ಳೋದ್ರಿಂದ ನೀವು ಮನೇಲೇ ಕೂತ್ಕೊಂಡು ನೀವು ಯಾವಾಗ ಫ್ರೀ ಇರುತ್ತೋ ಟೈಮ್ ನಿಮಗೆ, ಆ ಫ್ರೀ ಟೈಮಲ್ಲಿ ನೀವು ಫಸ್ಟ್ ವೀಡಿಯೋಸ್ನ ನೋಡಿದರೆ ಇಲ್ಲ ನೋಟ್ಸ್ನ ಓದ್ಕೊಂಡ್ರೆ ನೀವು ಫಸ್ಟ್ ಮೈಂಡಲ್ಲಿ ಅದನ್ನು ಫಿಕ್ಸ್ ಮಾಡ್ಕೊಳ್ತೀರ. ನೆಕ್ಸ್ಟು ಲೈನಿಂಗ್ ತೊಗೊಂಡು ಬಂದು ಮಾರ್ಕಿಂಗ್ ಮಾಡೋದು, ಈಸಿಯಾಗಿ ನೀವು ಕಟಿಂಗ್ ಮಾಡೋದು ಎಲ್ಲ ಆಗುತ್ತೆ. ನಿಮ್ಗೇನಾದರೂ ಡೌಟ್ಸ್ ಇದ್ದರೆ
ಫೋನ್ ನಂಬರ್ ಕೊಟ್ಟಿದ್ದೀನಿ, ನೀವು ಫೋನ್ ಮಾಡಿ ನಿಮ್ಮ ಡೌಟ್ಸ್ನ ಕ್ಲಿಯರ್ ಮಾಡ್ಕೊಳ್ಬೋದು. ಇದು ತುಂಬ ಉಪಯೋಗ ಆಗುತ್ತೆ. ನೀವು ಇನ್ನೊಬ್ಬರ ಕೈ ಕೆಳಗಡೆ ಹೋಗ್ಬಿಟ್ಟು ಕೆಲಸ ಕಲಿಯೋದಕ್ಕೂ ನೀವೇ ಓನಾಗಿ ಮನೇಲಿ ಯೋಚನೆ ಮಾಡ್ಕೊಳ್ತಾ ನಿಧಾನವಾಗಿ ಕೆಲಸ ಕಲಿಯೋದಕ್ಕೆ ತುಂಬ ವ್ಯತ್ಯಾಸ ಇರುತ್ತೆ. ಅಲ್ಲಿ ನಿಮಗೆ ರೆಸ್ಪಾನ್ಸ್ ಸರಿಯಾಗಿ ಕೊಟ್ಟಿಲ್ಲ ಆಫ್ಲೈನಲ್ಲಿ ಅಂದರೆ ನೀವು ಕೆಲಸದ ಮೇಲೆ ಇಂಟ್ರೆಸ್ಟೇ ಇರೋದಿಲ್ಲ, ಮತ್ತು ನೀವು ಅಲ್ಲಿಗೆ ಹೋಗೋದು ಇಲ್ಲ. ನೀವೇನಾದರೂ ಆ ರೀತಿ ಇಂಟ್ರೆಸ್ಟ್ ಕೊಟ್ಟು ನೀವೇನಾದರೂ ಕಲೀಲೇಬೇಕು ಅಂತ ಹೋದರೂ 1-2 ತಿಂಗಳಿಗೆ ಆಗೋದೇ ಇಲ್ಲ. ವರ್ಷ, 2 ವರ್ಷ, 3 ವರ್ಷನೇ ಬೇಕಾಗುತ್ತೆ. ಅಷ್ಟಕ್ಕೆ ನಿಮಗೆ ಫೀಸೂ ಒಂದು 30,000-40,000 ಆಗ್ಬೋದು, ಇಲ್ಲ 50,000 ಆಗ್ಬೋದು. ಅದೇ ಈ ವೀಡಿಯೋಸು ನೋಟ್ಸು ನಿಮಗೆ 3,000 ರೂಪಾಯಿ ಟೋಟಲ್, ವೀಡಿಯೋಸು ಪ್ಲಸ್ ನೋಟ್ಸ್ ಎರಡೂ ಸೇರಿ. ಈ 3,000 ರೂಪಾಯಿಗೆ ನೀವು ತಗೊಳ್ಳೋ ವೀಡಿಯೋಸು ನೋಟ್ಸು ನಿಮ್ಮ ಹತ್ರ ಲೈಫ್ ಟೈಮ್ ಇರುತ್ತೆ. ನಿಮಗೆ ನೀವು ಯಾವಾಗ ಫ್ರೀ ಟೈಮ್ ಸಿಗುತ್ತೋ ಆವಾಗಲೇ ವೀಡಿಯೋಸ್ನ ನೋಟ್ಸ್ನ ನೋಡಿಕೊಂಡು ಪ್ರಾಕ್ಟೀಸ್ ಮಾಡಿಕೊಂಡು ಕಲಿಬೋದು. ನಿಮ್ಮದೇ ಬ್ಲೌಸ್ ನೀವು ಸ್ಟಿಚಿಂಗ್ ಮಾಡ್ಕೊಳ್ಬೇಕು ಅಂದರೆ ಡಾಟ್ ಬ್ಲೌಸ್ ಬೇಕಾ, ಪ್ರಿನ್ಸಸ್ ಕಟ್ ಬೇಕಾ, ನಿಮ್ಗೆ ಎಷ್ಟು ಬೇಕೋ ಅಷ್ಟನ್ನು ಕಲಿಬೋದು. ಇಲ್ಲ ನೀವು ಒಂದು ಟೈಲರಿಂಗ್ ಶಾಪೇ ಓಪನ್ ಮಾಡಬೇಕನ್ನೋ ಯೋಚನೆ ಇದ್ದರೆ ಎಲ್ಲ ವೀಡಿಯೋಸು ನೋಡಿಕೊಂಡು ನೀವು ಎಲ್ಲ ಮಾಡಲ್ ಬ್ಲೌಸಸ್ಸು, ಡ್ರೆಸ್ಸು, ಗೌನ್ಸು, ವೆಸ್ಟರ್ನ್ ಪ್ಯಾಟ್ರನ್ ಬ್ಲೌಸಸ್ಸು ಎಲ್ಲವನ್ನು ನೀವು ಕಲ್ತ್ಕೊಂಡ ನಂತರ ನೀವು ಒಂದು ಶಾಪ್ ಓಪನ್ ಮಾಡ್ಬೋದು. ಶಾಪ್ ಓಪನ್ ಮಾಡಿದರೆ ನೀವು ಸಂಪಾದನೆಯೂ ಮಾಡ್ಬೋದು. ಈ ರೀತಿ ಇರುತ್ತೆ. ಒಂದು ಸಾರಿ ಯೋಚನೆ ಮಾಡಿ. ಆಫ್ಲೈನ್ ಕ್ಲಾಸಸ್ಗೂ ಈ ಆನ್ಲೈನ್ ರೆಕಾರ್ಡೆಡ್ ವೀಡಿಯೋಸ್ಗೂ ತುಂಬ ವ್ಯತ್ಯಾಸ ಇದೆ. ನೀವು ಓನಾಗಿ ಮನೇಲಿ ಕಲಿಯೋದಕ್ಕೂ ಮತ್ತು ಹೊರಗಡೆ ಹೋಗಿ ಕಲಿಯೋದಕ್ಕೂ ತುಂಬ ವ್ಯತ್ಯಾಸ ಇದೆ. ಒಂದು ಸಾರಿ ಯೋಚನೆ ಮಾಡಿ. ಈಗಾಗಲೇ ಸಾಕಷ್ಟು ಜನ ತೊಗೊಂಡಿದ್ದಾರೆ, ಇನ್ನು ತೊಗೊಳ್ಳೋರು ಇದ್ದಾರೆ. ತೊಗೊಳ್ಬೇಕನ್ನೋ ಆಲೋಚನೆ ಇದ್ದು ಸುಮ್ಮನೆ ಏನಾದರೂ ಇದ್ದರೆ ಯೋಚನೆ ಮಾಡಿ. ಇನ್ನು ನೀವು ಕೊಡುವಂಥ ಈ 3,000 ರೂಪಾಯಿ ಅಮೌಂಟ್ ಏನಿದೆಯೋ, ನೀವು ಒಂದು ಸಾರಿ ಕೆಲಸ ಕಲಿತ್ರೆ ಈಸಿಯಾಗಿ ನೀವು 15-20 ದಿನದೊಳಗಡೆ ಸಂಪಾದನೆ ಮಾಡ್ಬೋದು. ನೆಕ್ಸ್ಟ್ ನೀವು ಕೆಲಸ ಕಲಿತ ಮೇಲೆ ಇನ್ನು ಮುಂದೆ ಸಂಪಾದನೆ ಮಾಡೋದೆಲ್ಲ ನಿಮ್ಮ ಜೀವನಕ್ಕೆ ಇರುತ್ತೆ. ಓಕೆ, ಇದನ್ನು ಒಂದು ಸಾರಿ ಮನಸ್ಸಿನಲ್ಲಿ ಇಟ್ಕೊಂಡು ಯೋಚನೆ ಮಾಡಿ. ಸಾಧ್ಯವಾದಷ್ಟು ಬೇಗ ಸ್ವಲ್ಪ ಅಮೌಂಟ್ ಅರೇಂಜ್ ಮಾಡಿಕೊಂಡು ತಗೊಳ್ಳೋಕ್ಕೆ ಟ್ರೈ ಮಾಡಿ ಅಂತ ತಿಳಿಸ್ತೀನಿ. ಈಗ ಈ ಒಂದು ವಿಡಿಯೋದಲ್ಲಿ ತಿಳಿಸೋ ಈ ಒಂದು ಚಿಕ್ಕ ಟ್ರಿಕ್ಸ್ ಏನಿದೆ ಇದು ತುಂಬ ಇಂಪಾರ್ಟೆಂಟು. ಬ್ಲೌಸಸ್ನಲ್ಲಿ ಆಲ್ಮೋಸ್ಟಲ್ಲು ಈ ಕಂಕುಳಲ್ಲಿ ಮಾತ್ರ ಇಷ್ಟು ಮಾತ್ರನೇ ಲೂಸ್ ಬರುತ್ತೆ ಅಂದರೆ ಇದಕ್ಕೆ ಫಸ್ಟು ರೀಸನ್ ತಿಳಿಸ್ಕೊಡ್ತೀನಿ. ಕಾರಣ ಏನಕ್ಕೆ ಈ ರೀತಿ ಕ್ರಾಸ್ ಬರುತ್ತೆ ಮತ್ತು ಕಂಕುಳಲ್ಲಿ ಮಾತ್ರ ಲೂಸ್ ಬರುತ್ತೆ ಅನ್ನೋದು ಫಸ್ಟ್ ರೀಸನ್ ತಿಳಿಸಿದರೆ, ಫಸ್ಟು ಸ್ಲೀವ್ ಲೂಸು ತುಂಬ ಕಡಿಮೆ ಇರುತ್ತೆ. ಅಂದರೆ ಈ ಚೆಸ್ಟ್ ಮೆಜರ್ಮೆಂಟ್ಗೆ ತಕ್ಕನಾಗಿ ಸ್ಲೀವ್ ಲೂಸು ಇರೋದಿಲ್ಲ. ಓಕೆನಾ, ಚೆಸ್ಟು ಜಾಸ್ತಿ ಇರುತ್ತೆ, ಚೆಸ್ಟ್ ಮೆಜರ್ಮೆಂಟು ಜಾಸ್ತಿ ಇರುತ್ತೆ, ಸ್ಲೀವ್ ಲೂಸು ಕಡಿಮೆ ಇರುತ್ತೆ. ಇದೊಂದು ರೀಸನ್ನು. ನೆಕ್ಸ್ಟು ಮಿಡ್ಲ್ ಚೆಸ್ಟು ಮತ್ತು ಅಪ್ಪರ್ ಚೆಸ್ಟು. ಮಿಡ್ಲ್ ಚೆಸ್ಟು ಜಾಸ್ತಿ ಇರುತ್ತೆ, ಅಪ್ಪರ್ ಚೆಸ್ಟು ಕಡಿಮೆ ಇರುತ್ತೆ. 30 ಇಂಚು ಅಪ್ಪರ್ ಚೆಸ್ಟ್ ಇತ್ತು ಅಂದರೆ ಈ ಮಿಡ್ಲ್ ಚೆಸ್ಟು 33-34 ಇಂಚ್ವರೆಗೂ ಇದ್ದಾಗ ಈ ಪ್ರಾಬ್ಲಮ್ ಬರುತ್ತೆ. ನೆಕ್ಸ್ಟು ಈ ಚೆಸ್ಟ್ ಮೆಜರ್ಮೆಂಟು ಮತ್ತು ಈ ಸ್ಲೀವ್ಸ್ಗೂ ಮ್ಯಾಚ್ ಆಗಿಲ್ಲ ಅಂದರೆ ಚೆಸ್ಟ್ ಮೆಜರ್ಮೆಂಟ್ ಜಾಸ್ತಿ ಇದ್ದು ಸ್ಲೀವ್ ಲೂಸ್ ಕಡಿಮೆ ಇದ್ದಾಗ ಈ ಪ್ರಾಬ್ಲಮ್ ಬರುತ್ತೆ. ಕಂಕುಳಲ್ಲಿ ಮಾತ್ರ ಇಷ್ಟರವರೆಗೂ 1-2-3 ಇಂಚ್ವರೆಗೂ ಮಾತ್ರ ಲೂಸ್ ಬರುತ್ತೆ ಅಂದರೆ ರೀಸನ್ಸ್ ಇಷ್ಟೇ. ಓಕೆ, ಚೆಸ್ಟ್ ಮೆಜರ್ಮೆಂಟ್ ಜಾಸ್ತಿ ಇದ್ದು ಸ್ಲೀವ್ ಲೂಸ್ ಕಡಿಮೆ ಇರುತ್ತೆ, ಅಪ್ಪರ್ ಚೆಸ್ಟ್ ಕಡಿಮೆ ಇದ್ದು ಮಿಡ್ಲ್ ಚೆಸ್ಟು ಜಾಸ್ತಿ ಇರುತ್ತೆ. ಈ ರೀತಿ ಇರುವಂಥ ಮೆಜರ್ಮೆಂಟ್ಸ್ಗೆ ಕಂಕುಳಲ್ಲಿ ಮಾತ್ರ ಲೂಸ್ ಬರುತ್ತೆ. ಸ್ಟಿಚಿಂಗ್ ಮಾಡಿದಾಗ, ಸೈಡ್ ಫಿಟ್ಟಿಂಗ್ ಮಾಡಿದಾಗ ಸ್ಟಿಚ್ಚು ಹೊಲಿಗೆ ಯಾವ ರೀತಿ ಇರುತ್ತೆ ಅಂತ ತೋರಿಸ್ತೀನಿ ನೋಡಿ. ಈಗ ಕಾಣಿಸ್ತಾ ಇದೆಯಲ್ವಾ, ಇಷ್ಟು ಕ್ರಾಸ್ ಇರುತ್ತೆ, ಸ್ಲೀವ್ ಲೂಸ್ ಕಡಿಮೆ ಇರುತ್ತೆ. ಓಕೆನಾ, ಮತ್ತು ಅಲ್ಲಿಂದ ಸ್ಟ್ರೈಟ್ ಇರುತ್ತೆ. ಇಲ್ಲಿ ಏನಾಗುತ್ತೆ ಅಂದರೆ ಈ ಕಂಕುಳದ ಕೆಳಗಡೆನೇ ಇಲ್ಲಿ ತುಂಬ ಲೂಸ್ ಇರುತ್ತೆ. ಈ ಮಿಡ್ಲ್ ಚೆಸ್ಟ್ ಹತ್ರ ಟೈಟಾಗಿ ಕೂತಿರುತ್ತೆ ಇಲ್ಲಿ ಫಿಟ್ಟಿಂಗು, ಬಟ್ ಈ ಅಪ್ಪರ್ ಚೆಸ್ಟ್ ಹತ್ರ ಕಂಕುಳ ಕೆಳಗಡೆನೇ ಲೂಸ್ ಇರುತ್ತೆ. ಹೊಲಿಗೆ ಇಷ್ಟು ಕ್ರಾಸ್ ಇರುತ್ತೆ. ಈ ರೀತಿ ಸಮಸ್ಯೆ ಇರುವಂಥ ಬ್ಲೌಸಸ್ಸಲ್ಲಿ ಇದಕ್ಕೆ ಏನು ಮಾಡಬೇಕು ಅಂದರೆ ನಾನು ನಿಮಗೆ ಒಂದು ಹೊಲಿಗೆನ ಹಾಕಿ ತೋರಿಸ್ತೀನಿ. ಇದು ಆಲ್ರೆಡಿ ನಾನು ನಿಮಗೆ ತೋರಿಸ್ಕೊಟ್ಟಿದ್ದೀನಿ, ಬಟ್ ಎಲ್ರಿಗೂ ಗೊತ್ತಿಲ್ಲ ಅದು. ನಾನು ನಿಮಗೆ ಈಗ ಇನ್ನೊಂದು ಸಾರಿ ತೋರಿಸ್ಕೊಡ್ತೀನಿ. ಹೊಲಿಗೆ ಹಾಕ್ತೀನಿ ನಾನು ಫಸ್ಟು. ಹೊಲಿಗೆ ಹಾಕಿ ನಿಮಗೆ ನಂತರ ತೋರಿಸ್ತೀನಿ. ಅದರ ಪ್ರಕಾರ ನೀವು ಫಾಲೋ ಮಾಡಿ. ಬೇರೆ ಕಲರ್ ದಾರದಲ್ಲಿ ನೋಡಿ ಹೊಲಿಗೆ ಹಾಕಿದ್ದೀನಿ. ಇದರಿಂದ ನಿಮಗೆ ತುಂಬಾ ಉಪಯೋಗ ಇದೆ. ಇಲ್ಲಿ ನೋಡಿ, ಈಗ ಎಕ್ಸ್ಪ್ಲೇನ್ ಮಾಡ್ತಾಯಿದ್ದೀನಿ, ಸಿಂಪಲ್ಲಾಗಿ ಕೇಳಿ. ಈಗ ಮಿಡ್ಲ್ ಚೆಸ್ಟು ಪರ್ಫೆಕ್ಟ್ ಇರುತ್ತೆ. ಇಲ್ಲಿ ಏನು ಲೂಸ್ ಬರ್ತಾ ಇದೆಯೋ ನೀವು ಇಲ್ಲಿಂದ ಹೊಲಿಗೆನ ಸ್ಲೀವ್ವರೆಗೂ ಈಗ ನಿಮಗೆ ಹಸಿರು ಕಲರ್ ದಾರದಲ್ಲಿ ಸ್ಟಿಚ್ ಹಾಕಿದ್ದೀನಲ್ವ, ಈ ರೀತಿ ಸ್ಟಿಚ್ ಮಾಡಬೇಕು. ಯಾವಾಗ ಅಂದರೆ ಎಂಟೈರ್ ಬ್ಲೌಸ್, ಕಂಪ್ಲೀಟ್ ಬ್ಲೌಸು ಸ್ಟಿಚಿಂಗ್ ಆದ ನಂತರ ನಿಮಗೇನಾದರೂ ಇಷ್ಟು ಕ್ರಾಸ್ ಇತ್ತು, ಚೆಸ್ಟಿಂದ ಸ್ಲೀವ್ಸ್ಗೆ ಹೊಲಿಗೆ ಇಷ್ಟು ಕ್ರಾಸ್ ಇತ್ತು ಅಂದರೆ
ಈ 3 ಹೊಲಿಗೆನ ಹಾಕ್ತಿರಲ್ವ, ಹಾಕಿದ ನಂತರ ಲಾಸ್ಟಲ್ಲಿ ಮತ್ತೆ ಈ ರೀತಿ ಇನ್ನೊಂದು ಹೊಲಿಗೆನ ಹಾಕಬೇಕು. ಆಗ ಇಲ್ಲಿ ಇರುವಂಥ ಗ್ಯಾಪು ಕ್ಲೋಸ್ ಆಗುತ್ತೆ. ಏನು ಅಂದರೆ ಈ ಅಪ್ಪರ್ ಚೆಸ್ಟಿಗೆ ಕಡಿಮೆ ಇರುತ್ತೆ, ಮಿಡ್ಲ್ ಚೆಸ್ಟ್ ಜಾಸ್ತಿ ಇರುತ್ತಲ್ವ, ಆಗ ಈ ರೀತಿ ಹೊಲಿಗೆ ಹಾಕಿದ ನಂತರ ಈ ಅಪ್ಪರ್ ಚೆಸ್ಟು ಟೈಟಾಗಿ ಕೂತ್ಕೊಳ್ಳುತ್ತೆ. ಮಿಡ್ಲ್ ಚೆಸ್ಟಿಗೆ ಎಷ್ಟು ಸ್ಪೇಸ್ ಬೇಕೋ ಅಷ್ಟು ಕರೆಕ್ಟಾಗಿರುತ್ತೆ, ಸ್ಲೀವ್ ಲೂಸು ಕರೆಕ್ಟಾಗಿರುತ್ತೆ. ಈ ಒಂದು ಹೊಲಿಗೆಯಿಂದ ನಿಮಗೆ ಈ 3 ಬೆನಿಫಿಟ್ ಸಿಗುತ್ತೆ. ಹೊಲಿಗೆ ನೋಡ್ಕೊಳ್ಳಿ ಯಾವ ರೀತಿ ಹಾಕಿದ್ದೀನಿ ಅಂತ, ನಾನು ಕಾಣಿಸ್ತಾ ಇದೆಯಲ್ವ. ಈ ರೀತಿ ಒಂದು ಸ್ಟಿಚ್ ಮಾಡಿ. ಎಂಟೈರ್ ಬ್ಲೌಸ್ ಸ್ಟಿಚ್ ಆದ ನಂತರ, ನೀವು ಫಸ್ಟೇ ಸ್ಟಿಚ್ ಮಾಡಬಾರ್ದು. ಈ 3 ಹೊಲಿಗೆನ ಹಾಕ್ಕೊಂಡು ಎಂಟೈರ್ ಬ್ಲೌಸ್ ಸ್ಟಿಚ್ ಆದ ನಂತರ ನಿಮ್ಗೆ ಆಲ್ರೆಡಿ ಇಲ್ಲಿಂದ ಇದು ಕ್ರಾಸ್ ಇದೆಯಾ ಇಲ್ವೋ, ಸ್ವಲ್ಪ ಸ್ಟ್ರೈಟ್ ಇದೆಯಾ ಏನು ಅನ್ನೋದು ಗೊತ್ತಾಗುತ್ತೆ. ಗೊತ್ತಾದ ನಂತರ ನೀವು ಈ ರೀತಿ ಫಿಟ್ಟಿಂಗ್ ಮಾಡಿದ ನಂತರ ತುಂಬ ಕ್ರಾಸ್ ಇತ್ತಂದರೆ ಇಲ್ಲಿಂದ ಈ ರೀತಿ ಒಂದು ಹೊಲಿಗೆನ ಹಾಕ್ಕೊಳ್ಳಿ, ಮುಗೀತು. ಈ ರೀತಿ ಯಾವುದೇ ಕ್ರಾಸ್ ಬರಲಿ ಬ್ಲೌಸು, ಎಲ್ಲ ಬ್ಲೌಸ್ಗೂ ನೀವು ಇದೇ ರೀತಿ ಹೊಲಿಗೆ ಹಾಕಿ. ಇಲ್ಲ ನಿಮ್ಗೆ ಕಸ್ಟಮರ್ಸ್ ನೀವು ಸ್ಟಿಚ್ ಮಾಡಿ ಕೊಟ್ಟ ನಂತರ ನಮಗೆ ಕಂಕಳದ ಕೆಳಗಡೆ ಲೂಸ್ ಬರ್ತಾ ಇದೆ ಅಂದರೆ ಒಂದು ಸಾರಿ ಈ ಹೊಲಿಗೆನ ಹಾಕಿ. ಕೆಲವು ಬ್ಲೌಸ್ ಏನಂದರೆ ನೀವು ಸ್ಲೀವ್ ಲೂಸ್ ಕರೆಕ್ಟ್ ಇದ್ದು, ಚೆಸ್ಟ್ ಮೆಜರ್ಮೆಂಟ್ ಕರೆಕ್ಟ್ ಇದ್ದರು, ಕೆಲವು ಏನಾಗುತ್ತೆ ಅಂದರೆ ಸ್ಟ್ರೈಟ್ ಲೈನ್ ಇದ್ರೂ ಕಂಕಳ ಕೆಳಗೆ ಲೂಸ್ ಇರುತ್ತೆ. ಅದೇನಕ್ಕಂದರೆ ಸ್ಲೀವ್ಸ್ ನಾವು ಅಟ್ಯಾಚ್ ಮಾಡಬೇಕಾದ್ರೆ ನಾಚ್ ಟು ನಾಚ್ ಕರೆಕ್ಟಾಗಿ ಮ್ಯಾಚ್ ಆಗೋದಿಲ್ಲ. ಅಂಥ ಟೈಮಲ್ಲಿ ಶೇಪ್ ಹೆಚ್ಚು ಕಡಿಮೆ ಆಗಿ ಸ್ಲೀವ್ಸ್ದು ಲೂಸ್ ಬಂದಿರುತ್ತೆ. ಸ್ಲೀವ್ ಲೂಸ್ ಕಡಿಮೆ ಇದ್ರೂ ಸ್ಟ್ರೈಟ್ ಹೊಲಿಗೆ ಬಂದಿರುತ್ತೆ. ಹಾಗೇನಂದರೆ ಸ್ಟ್ರೈಟ್ ಹೊಲಿಗೆ ಬಂದ್ರೂ ಕಂಕಳದ ಕೆಳಗೆ ಲೂಸ್ ಬಂದಿರುತ್ತೆ. ಓಕೆ, ಅದಕ್ಕೆ ಆ ರೀಸನ್ ಇರುತ್ತೆ. ಸ್ಲೀವ್ ಅಟ್ಯಾಚಲ್ಲಿ ಪ್ರಾಬ್ಲಮ್ ಇರೋದ್ರಿಂದ ನಮಗೆ ಸ್ಲೀವ್ ಲೂಸ್ ಕರೆಕ್ಟ್ ಇದ್ದು, ಚೆಸ್ಟ್ ಕರೆಕ್ಟ್ ಇದ್ದರೂ ಕಂಕಳ ಕೆಳಗಡೆ ಲೂಸ್ ಬಂದಿರುತ್ತೆ. ಅಂಥ ಟೈಮಲ್ಲಿ ನೀವು ಸ್ಟ್ರೈಟ್ ಹೊಲಿಗೆ ಬಂದರೆ ಓಕೆ, ಕೈ ಬಿಡಿ. ಇಲ್ಲ ಸ್ವಲ್ಪ ಕ್ರಾಸ್ ಬಂದರೆ ಕೈ ಬಿಡಿ. ಕಸ್ಟಮರ್ಸ್ ಏನಾದರೂ ಒಂದು ವೇಳೆ ನಿಮಗೆ ಬ್ಲೌಸ್ ತಂದು ಕೊಟ್ಟರೆ ಲೂಸ್ ಇದೆ ಕಂಕಳದ ಕೆಳಗಡೆ ಅಂದರೆ ಒಂದು ಹೊಲಿಗೆ ಹಾಕಿ. ತುಂಬ ಕ್ರಾಸ್ ಬಂತು ಅಂದರೆ, ಸ್ಲೀವಿಂದ ಚೆಸ್ಟ್ವರೆಗೂ ತುಂಬ ಕ್ರಾಸ್ ಬಂತು ಈ ರೀತಿ ಅಂದರೆ ಲಾಸ್ಟಲ್ಲಿ ಒಂದು ಹೊಲಿಗೆ ಹಾಕಿ ಕೊಡಿ ಅವರಿಗೆ. ಮತ್ತೆ ಅವರು ಆಲ್ಟ್ರೇಷನ್ ಇದೆ ಅಂತ ವಾಪಸ್ಸು ಬರೋದಿಲ್ಲ. ಇಷ್ಟು ಈ ಒಂದು ಹೊಲಿಗೆ ನಿಮಗೆ 100% ಬ್ಲೌಸು ಕಂಪ್ಲೀಟ್ ಆಗುತ್ತೆ. 99% ಫಿಟ್ಟಿಂಗ್ ಇದ್ದರೂ ಈ ಒಂದು ಹೊಲಿಗೆಯಿಂದ 100% ಕಂಪ್ಲೀಟ್ ಆಗುತ್ತೆ. ಫಿಟ್ಟಿಂಗು ಫುಲ್ ನೀಟಾಗಿರುತ್ತೆ. ಆಲ್ಟ್ರೇಷನ್ ಅನ್ನೋದು ಏನೂ ಇರೋದಿಲ್ಲ. ಒಂದು ಸ್ವಲ್ಪ ನಿಮ್ಮ ಕಂಕಳದ ಕೆಳಗಡೆ ಲೂಸ್ ಇದ್ರೂ ತುಂಬ ಅಸಹ್ಯವಾಗಿ ಕಾಣಿಸುತ್ತೆ. ತಮ್ಮನೆಲ್ಲಲ್ಲಿ ನೋಡಿದ್ರು ಅಲ್ವಾ, ಆ ರೀತಿ ಈ ಒಂದು ಹೊಲಿಗೆ ಎಂಟೈರ್ ಬ್ಲೌಸ್ನೇ ಫಿಟ್ಟಿಂಗ್ನ ಚೇಂಜ್ ಮಾಡುತ್ತೆ. ಇಷ್ಟು ಈ ವಿಡಿಯೋದಲ್ಲಿ ಈ ಒಂದು ಚಿಕ್ಕ ಟ್ರಿಕ್ಸು ನಿಮ್ಗೆ ಆಲ್ರೆಡಿ ನಾನು ತಿಳಿಸ್ಕೊಟ್ಟಿದ್ದೆ. ತುಂಬ ಜನಕ್ಕೆ ಗೊತ್ತಿದೆ, ಹೊಸದಾಗಿ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿರೋರಿಗೆ ಗೊತ್ತಿಲ್ಲ. ಇನ್ನೊಂದು ಸಾರಿ ನಿಮಗೆ ಸಿಂಪಲಾಗಿ ತಿಳಿಸ್ಕೊಟ್ಟಿದ್ದೀನಿ. ಈ ಒಂದು ಚಿಕ್ಕ ಟ್ರಿಕ್ಸು ನಿಮಗೆ ಖಂಡಿತವಾಗ್ಲೂ ಯೂಸ್ ಆಗುತ್ತೆ. ನಿಮಗೇನಾದರೂ ಪ್ರಾಬ್ಲಮ್ ಇದ್ದರೆ ಇದನ್ನು ಫಾಲೋ ಮಾಡಿ. ಇಷ್ಟು ಈ ವಿಡಿಯೋದಲ್ಲಿ ಇಲ್ಲಿಗೆ ಈ ವಿಡಿಯೋನ ಎಂಡ್ ಮಾಡ್ತಾ ಇದ್ದೀನಿ. ನೋಡಿ, ಆನ್ಲೈನ್ ಕ್ಲಾಸಸ್ ರೆಕಾರ್ಡೆಡ್ ವೀಡಿಯೋಸು ಮತ್ತು ನೋಟ್ಸ್ ಬಗ್ಗೆ ಸಾಕಷ್ಟು ಡೀಟೇಲ್ಸ್ನ ತಿಳಿಸ್ಕೊಟ್ಟಿದ್ದೀನಿ, ನಿಮಗೆ ಎಕ್ಸ್ಪ್ಲೇನ್ ಮಾಡಿದ್ದೀನಿ. ನೀವು ಏನಕ್ಕೆ ತೊಗೊಳ್ಬೇಕು ಅನ್ನೋದು ಒಂದು ಸಾರಿ ಯೋಚನೆ ಮಾಡಿ, ಒಂದು ಸಾರಿ ಇನ್ವೆಸ್ಟ್ ಮಾಡ್ತೀರಾ, ಮತ್ತು ನಿಮ್ಗೆ ಲೈಫ್ ಟೈಮ್ ಇರುತ್ತೆ ಅಂತ ತಿಳಿಸ್ತಾ ಇಲ್ಲಿಗೆ ಈ ವಿಡಿಯೋನ ಎಂಡ್ ಮಾಡ್ತಾಯಿದ್ದೀನಿ. ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ. ಎಲ್ಲರಿಗೂ ಧನ್ಯವಾದಗಳು.